ಅರಳು ಮಲ್ಲಿಗೆ ಅಂತ ಒಂದು ಊರಿದೆ ಗೌರಿಬಿದನೂರು ಹತ್ರ. ಎಲ್ರಿಗೂ ಗೊತ್ತಿರೋದು. ಈ ಅರಳು ಮಲ್ಲಿಗೆ ಅಂತ ಯಾಕೆ ಆ ಊರಿಗೆ ಹೆಸರು ಬಂತು ಅನ್ನೋದಕ್ಕೆ ಇತಿಹಾಸದ ಒಂದು ಸುಂದರವಾದಂಥ ಒಂದು ಕಥೆ. ರಾಘವೇಂದ್ರ ಸ್ವಾಮಿಗಳ ಗುರುಗಳಾದಂಥ ಶ್ರೀ ಸುಧೀಂದ್ರ ತೀರ್ಥರ ಕಾಲ ಅದು. ಸುಧೀಂದ್ರ ತೀರ್ಥರು ತುಂಬ ಪ್ರಭಾವಿ ವ್ಯಕ್ತಿ, ಮಹಾನ್ ದೊಡ್ಡ ಸಂತ, ಜನಾನುರಾಗಿ, ದೊಡ್ಡ ಜ್ಞಾನಿಗಳು. ಸರಿ, ಅವರು ಒಂದು ದಿವಸ ತಮ್ಮ ಯಾತ್ರೆ ಏನು ಹೇಳ್ತಾರೆ, ಸಂಚಾರ ಅಂತ. ಸಾಮಾನ್ಯವಾಗಿ ಸನ್ಯಾಸಿಗಳು, ಗುರುಗಳು ಎಲ್ಲ ಅನಾದಿ ಕಾಲದಿಂದಲೂ ಈ ಸಂಚಾರ ಮಾಡೋರು. ಇಡೀ ದೇಶದ ಪೂರ್ತಿ ಎಲ್ಲ ಹಳ್ಳಿಗಳು, ಊರು, ಪಟ್ಟಣಗಳು, ತೀರ್ಥಕ್ಷೇತ್ರಗಳು ಎಲ್ಲ ಕಡೆ ಯಾಕೆ ಹೋಗೋರು ಅಂತಂದರೆ, ಒಂದು ಅಲ್ಲಿರೋ ತೀರ್ಥಕ್ಷೇತ್ರಗಳನ್ನು ವಿಸಿಟ್ ಮಾಡೋಕ್ಕೆ, ಮತ್ತು ಜನಗಳನ್ನ ಕುರಿತು ಅವರ ಕಷ್ಟ ಸುಖಗಳು, ನೋವು ನಲಿವುಗಳನ್ನೆಲ್ಲ ವಿಚಾರಿಸಿ ಅವ್ರಿಗೊಂದು ಸಮಾಧಾನ ಹೇಳೋಕ್ಕೆ, ಮತ್ತು ಧರ್ಮ ಪ್ರಚಾರ, ದೇಶದ ಬಗ್ಗೆ ಭಕ್ತಿ, ಇದನ್ನು ಪ್ರಚಾರ ಮಾಡೋದಕ್ಕೆ ಸನ್ಯಾಸಿಗಳು, ಗುರುಗಳು ಅವರೆಲ್ಲ ಸಂಚಾರ ಅಂತ ನಡೆಸೋರು ಆಗಿನ ಕಾಲದಲ್ಲಿ. ಅದು ಎಲ್ಲ ಗುರು ಪರಂಪರೆಯಲ್ಲೂ ಬಂದಂಥ ಒಂದು ಪದ್ಧತಿ, ಈಗಲೂ ಅದು ನಡೆಯುತ್ತೆ. ಸೊ ಹಾಗೆ ಸುಧೀಂದ್ರ ತೀರ್ಥರು ತಮ್ಮ ಸಂಚಾರದಲ್ಲಿ ತೊಡಕೊಂಡ್ರು. ಸೊ ಅವರು ಈ ಏನು ಹೇಳ್ತಾರೆ, ಈ ಅರಳು ಮಲ್ಲಿಗೆ ಸ್ಥಳ ಇದೆಯಲ್ಲ, ಅದು ಮೊದಲು ಅರಳು ಮಲ್ಲಿಗೆ ಅಂತ ಹೆಸರಿರಲಿಲ್ವಂತೆ, ಬೇರೆ ಇನ್ನೇನೋ ಒಂದು ಹೆಸರಿತ್ತು. ಅಲ್ಲಿಗೆ ಹೇಳಿ ಕಳಿಸಿದ್ರು. ಅಲ್ಲಿ ಒಂದು ಪುರಾತನವಾದಂಥ ಒಂದು ಪ್ರಾಣದೇವರ ದೇವಸ್ಥಾನ ಇತ್ತು, ಅಂದರೆ ಹನುಮಂತನ ದೇವಸ್ಥಾನ. ಸೊ ನಾವು ಅಲ್ಲಿಗೆ ಮುಂದಿನ ವಾರ ಬರ್ತೀವಿ, ಪ್ರಾಣದೇವರ ಆಜ್ಞೆ ಆಗಿದೆ, ಅಲ್ಲಿ ಪ್ರಾಣದೇವರ ಪೂಜೆ ನೆರವೇರಿಸ್ಬೇಕು ಅಂತ ಇದ್ದೀನಿ. ಒಂದು 2-3 ದಿವಸ ಅಲ್ಲಿ ತಂಗಿದ್ದು ಆಮೇಲೆ ನಮ್ಮ ಮುಂದಿನ ಸಂಚಾರದ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ, ಪ್ರಾಣದೇವರಿಗೆ ನಿಮ್ಮ ಕೈಲಾದರೆ ಒಂದು ಬಂಗಾರದ ಮಲ್ಲಿಗೆ ಹೂವಿನ ಹಾರ ಮಾಡಿಸ್ಕೊಡೋದಕ್ಕಾಗತ್ತಾ? ಹನುಮಂತನಿಗೆ ಅದನ್ನು ಅರ್ಪಿಸಬೇಕು ಅನ್ನೋ ಒಂದು ಇಚ್ಛೆ ಆಗಿದೆ ನಂದು, ದಯವಿಟ್ಟು ಒಂದು ಬಂಗಾರದ ಮಲ್ಲಿಗೆ ಹೂವಿನ ಹಾರ ಮಾಡಿಸಿ ಕೊಡಿ ನಾನು ಬರೋ ಅಷ್ಟೊತ್ತಿಗೆ ಅಂತ ಅಂತಾರೆ. ಸರಿ, ಅಲ್ಲಿ ಪುರಜನರಿಗೆಲ್ಲ ತುಂಬ ಸಂತೋಷ ಆಗುತ್ತೆ, ಏಕೆಂದರೆ ಸುಧೀಂದ್ರ ತೀರ್ಥರು ಬರ್ತಾಯಿದ್ದಾರೆ ಅಂದರೆ ಭಾಳ ಸಂತೋಷದ ವಿಚಾರ. ಸರಿ, ಅಲ್ಲಿ ನಾವು ಮುಖ್ಯಸ್ಥರುಗಳಿಗೆಲ್ಲ ಅವ್ರಿಗೂ ತುಂಬ ಸಂತೋಷ. ಆಯಿತು ಗುರುಗಳೇ, ನಾವು ಖಂಡಿತ ಮಾಡಿಸ್ಕೊಡ್ತೀವಿ, ನೀವು ಬರೋದನ್ನೇ ನಾವು ಎದುರು ನೋಡ್ತಾ ಇರ್ತೀವಿ, ಬನ್ನಿ ಅಂತ ಹೇಳ್ತಾರೆ. ಸರಿ, ಅದರಂತೆ ಮುಖ್ಯಸ್ಥರು ಮತ್ತು ಪುರಜನರು ಆ ಊರಿನಲ್ಲಿದ್ದಂಥ ಅಕ್ಕಸಾಲಿಗರಿಗೆ ಹೇಳಿ ಹನುಮಂತನಿಗೆ ಬಂಗಾರದ ಮಲ್ಲಿಗೆ ಹೂವಿನ ಹಾರ ಮಾಡಿಕೊಡ್ಬೇಕಪ್ಪ ಅಂತ ಹೇಳ್ತಾರೆ. ಸರಿ, ಅವರು ಆಯಿತು, ಎಷ್ಟಾದರೂ ಬರೋದಕ್ಕೆ ಇನ್ನೊಂದು ವಾರ 10 ದಿನ ಅಂತ ಇರುತ್ತಲ್ಲ, ಏಕೆಂದರೆ ಆಗಿನ ಕಾಲದಲ್ಲಿ ಸಂಚಾರ ಕಾಲ್ನಡಿಗೆಯಲ್ಲಿ ಬರಬೇಕು, ಇಲ್ಲ ಪಲ್ಲಕ್ಕಿನಲ್ಲಿ ಬರಬೇಕು. ಈಗಿನ ಕಾಲದ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಎಲ್ಲ ಇರಲಿಲ್ವಲ್ಲ, ಬಸ್ಸು, ಕಾರು ಇತ್ಯಾದಿ ಇರಲಿಲ್ವಲ್ಲ. ಸೊ ಹಾಗಾಗಿ ನಡ್ಕೊಂಡು ಬರಬೇಕು, ಇಲ್ಲ ಪಲ್ಲಕ್ಕಿನಲ್ಲಿ ಬರಬೇಕು, ಸ್ವಲ್ಪ ಸಮಯ ತೊಗೊಳ್ಳೋದು. ಸರಿ, ಸಮಯ ಇದೆ, ನೀವು ಮಾಡಿಕೊಡಿ ಅಂತ ಅಕ್ಕಸಾಲಿಗರಿಗೆ ಮುಖ್ಯಸ್ಥರು ಅವರೆಲ್ಲ ಹೇಳ್ತಾರೆ, ಜನಗಳು ಎಲ್ಲ. ಸರಿ, 1 ವಾರ 10 ದಿವಸ ಆಗುತ್ತೆ, ಗುರುಗಳು ಬರ್ತಾರೆ. ಅಷ್ಟೊತ್ತಿಗೆ ಆ ಹಾರನೂ ರೆಡಿ ಆಗಿರುತ್ತೆ. ಇವರು ಪೂಜೆಗೆ ಅಂತ ಕೂತ್ಕೊಂಡಾಗ ಅಕ್ಕಸಾಲಿಗರು ಬಂದು ಅದನ್ನು ಕೊಡ್ತಾರೆ. ಅದು ನೋಡಿದ್ರೆ ಅದು ಬಂಗಾರದ ಹೂವಿನ, ಅಂದರೆ ಬಂಗಾರದ ಮಲ್ಲಿಗೆ ಹೂವಿನ ಹಾರದ ಬದಲು ಬಂಗಾರದ ಮೊಗ್ಗಿನ ಹಾರ ಮಾಡಿಬಿಟ್ಟಿರ್ತಾರೆ ಅವರು, ಬೈ ಮಿಸ್ಟೇಕ್. ಆ ಥರ ಹಂಗಾಗೋಗಿರುತ್ತೆ. ಹೂವು ಅಂದರೆ ಅರಳಿರಲ್ಲ, ಮೊಗ್ಗು ಥರ ಮಾಡಿಕೊಟ್ಬಿಟ್ಟಿರ್ತಾರೆ, ಬಂಗಾರದ ಮಲ್ಲಿಗೆ ಮೊಗ್ಗಿನ ರೀತಿಯಲ್ಲಿ ಮಾಡಿಕೊಟ್ಬಿಟ್ಟಿರ್ತಾರೆ. ಊರ ಜನಗಳಿಗೆ, ಮುಖ್ಯಸ್ಥರಿಗೆಲ್ಲ ತುಂಬ ಕಸಿವಿಸಿ ಆಗುತ್ತೆ. ಏನಪ್ಪ ಇದು, ಒಂಥರ ಸ್ವಲ್ಪ ಬೇಸರ ಆಗುತ್ತೆ, ಹೇಗಪ್ಪ ಇದನ್ನು ನಾವು ಗುರುಗಳಿಗೆ ಅರ್ಪಿಸೋದು ಅಂತ. ಸರಿ, ಗುರುಗಳ ಮುಂದೆ ತೊಗೊಂಡು ಹೋಗ್ತಾರೆ. ಗುರುಗಳು ನೋಡ್ತಾರೆ, 1 ನಿಮಿಷ ಇರಲಿ, ಹನುಮಂತನ ಪ್ರೇರಣೆ ಹೀಗೆ ಆಗಿರಬೇಕೇನೋ, ಆಯಿತು ಇರಲಿ, ಅದನ್ನೇ ಅರ್ಪಿಸೋಣ ಅಂತಂದ್ಬಿಟ್ಟು ಉದಾರ ಮನೋಭಾವದ ಗುರುಗಳವರು, ಆಯಿತು ಚಲೋ ಈಗ ಇದನ್ನೇ ಅರ್ಪಿಸೋಣ ಹನುಮಂತಂಗೆ ಅಂದ್ಬಿಟ್ಟು ಅವ್ರಿಗೂ ಒಂದು ಸ್ವಲ್ಪ ಏರಿಸ್ಮುಡ್ಸಾಯ್ತು. ಏನಪ್ಪ ಇದು ಈ ಥರ ಹೂವು ಅಂತ ಅಂದ್ಕೊಂಡಿದ್ದೆ, ಇದು ನೋಡಿದ್ರೆ ಮಲ್ಲಿಗೆ ಮೊಗ್ಗು ಬಂದಿದೆಯಲ್ಲ, ಇರಲಿ ಹನುಮಂತನ ಪ್ರೇರಣೆ ಹೀಗೆ ಇರ್ಬೋದೇನೋ ಅಂದ್ಬಿಟ್ಟು ಪ್ರಾಣದೇವರಿಗೆ ಏನು ಮಾಡ್ಕೊಂಡು ಬಂದಿದ್ರು ಅದನ್ನು ಬಂಗಾರದ ಮಲ್ಲಿಗೆ ಮೊಗ್ಗಿನ ಹಾರನ ಅರ್ಪಿಸ್ತಾರೆ. ಸರಿ, ಆವತ್ತಿನ ದಿವಸ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಆಯಿತು, ಆನಂತರ ತೀರ್ಥ ಪ್ರಸಾದ ಆಯಿತು. ಸಂಜೆ ಜನಗಳನ್ನ ಕುರಿತು ಅವರ ಕಷ್ಟ ಸುಖಗಳು, ನೋವು ನಲಿವುಗಳನ್ನೆಲ್ಲ ವಿಚಾರಿಸಿದ್ದಾಯಿತು. ಮತ್ತು ದೇವರ ಬಗ್ಗೆ, ಧರ್ಮದ ಬಗ್ಗೆ, ದೇಶದ ಬಗ್ಗೆ ಇದರ ಕುರಿತು ಪ್ರವಚನಗಳು ಎಂದಿನಂತೆ ನಡೀತಾ ಇರುತ್ತೆ ಅದೆಲ್ಲ. ಸೊ ಅದನ್ನು ಎಲ್ಲ ನೆರವೇರಿತು, ಎಲ್ಲ ಆಯಿತು. ಆ ರಾತ್ರಿ ಗುರುಗಳಿಗೆ ಅವ್ರಿಗೂ ಒಂದು ಸ್ವಲ್ಪ ನಾನು ಹೂವು ಅಂದ್ಕೊಂಡಿದ್ದೆ, ಇದೇನು ಮೊಗ್ಗು ಬಂದ್ಬಿಡ್ತಲ್ಲ ಅಂತ ಅವ್ರಿಗೂ, ಅಂದರೆ ಅದು ಕೊರಿತಾ ಇರುತ್ತೆ ಒಳಗಡೆ.
ಅಂದಾಗ ಮನಸ್ಸಿನಲ್ಲೇ ಅಂದ್ಕೊಂಡ್ರು, ಹನುಮಂತ ಏನು ನಿನ್ನ ಇಚ್ಛೆ ಹೇಗಿದೆಯೋ ನಡೆಸ್ಕೊಳಪ್ಪ ಅಂತಂದ್ಬಿಟ್ಟು ಆ ರಾತ್ರಿ ಕಳೆದ್ರು. ಬೆಳಗ್ಗೆ ದೇವಸ್ಥಾನನ ಬಾಗಿಲು ತೆಗೆಸಿ ಒಳಗೆ ಹೋಗಿ ನೋಡ್ತಾರೆ, ಮಲ್ಲಿಗೆ ಮೊಗ್ಗಿನ ಬಂಗಾರದ ಹಾರ ಅರಳೋಗಿ ಮಲ್ಲಿಗೆ ಹೂ ಥರ ಆಗೋಗಿತ್ತಂತೆ. ಬಂಗಾರದ ಮಲ್ಲಿಗೆ ಹೂ ಆಗೋಗಿತ್ತದು. ನೋಡಿ ಹನುಮಂತನ ಶಕ್ತಿ ಹೇಗಿರುತ್ತೆ. ಸ್ವಾಮಿಗಳಿಗೆ ಆನಂದ ಬಾಷ್ಪ, ಎಲ್ಲ ಅಲ್ಲಿದ್ದವರೆಲ್ಲ ನಿಂತಲ್ಲೇನೇ ಆನಂದ ಬಾಷ್ಪ ಆಗ್ತಾಯಿದ್ದಾರೆ. ಏನಿದು ಪವಾಡ, ಅದ್ಭುತ, ಹನುಮಂತನ ಶಕ್ತಿ, ಆಹಾ. ಈ ಥರ ನಮ್ಮ ದೇಶದಲ್ಲಿ ಅನೇಕ ಈಗಲೂ ಆಗ್ತಾಯಿದೆ ಆ ಥರ. ಅಂದರೆ ದೈವಶಕ್ತಿ ಎಂಥ ಅಪಾರವಾದದ್ದು, ನಾವದನ್ನು ಅರ್ಥನೇ ಮಾಡ್ಕೊಳ್ಳೋದಕ್ಕಾಗಲ್ಲ. ಗುರುಶಕ್ತಿ, ದೈವಶಕ್ತಿ ಎಕ್ಸ್ಟ್ರೀಮ್ ಅದು. ಸೊ ಅವತ್ತು ತುಂಬ ಸಂತೋಷ ಆಗೋಗುತ್ತೆ. ಹನುಮಂತನಿಗೆ ಪೂಜೆ ವಿಜೃಂಭಣೆಯಿಂದ ಪೂಜೆ ಆಗುತ್ತೆ. ಆಮೇಲೆ ಎಲ್ಲ ಪುರಜನರಿಗೆ ಎಂದಿನಂತೆ ತೀರ್ಥ ಪ್ರಸಾದ ಎಲ್ಲ ಆಗುತ್ತೆ. ಅವತ್ತು ಧರ್ಮ ಪ್ರಚಾರ, ಕಥಾ ಪ್ರವಚನಗಳು ಎಲ್ಲ ನಡೆಯುತ್ತೆ. ಆ್ಯಸ್ ಯೂಶುವಲ್ ಏನು ನಡಿಬೇಕು ನಡೆದು ತುಂಬ ಸಂತೋಷ. ಸ್ವಾಮಿಗಳಿಗೆ, ಜನಗಳಿಗೆ, ಪುರೋಹಿತರಿಗೆ, ಮುಖ್ಯಸ್ಥರಿಗೆ, ಅಲ್ಲಿ ಬಂದಂಥ ಎಲ್ಲರೂ ಎಷ್ಟೆಷ್ಟು ಸಲ ನೋಡಿ ಕಣ್ತುಂಬಿಸ್ಕೊಂಡ್ರೂ ಗೊತ್ತಿಲ್ಲ. ಮತ್ತು ಅಕ್ಸಾಲಿಗರಿಗೆ ತುಂಬ ಸಂತೋಷದ ದಿನ ಆವತ್ತು. ಸೊ ಹಾಗಾಗಿ ಆವತ್ತಿನ ದಿನದಿಂದ ಆ ಊರಿಗೆ ಅರಳು ಮಲ್ಲಿಗೆ ಅಂತ ಹೆಸರಾಯಿತು.